ಈ ರೀತಿ ಒಂದು ರೀತಿ ಅಂದಾಜುಂದಿ ಸರ್ಕಾರ ರಾಜ್ಯದಲ್ಲಿದೆ. ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಏನು ರಿಕವರಿ ಅಲ್ಲಲ್ಲ ನೋಡ್ರಿ, ರಿಕವರಿ ಅಲ್ಲಲ್ಲ ಆಯ್ತು. ನಾವೊಂದು ಹೇಳೋದು, ಈ SAP ಕಾನೂನು ಬಗ್ಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು? SAP ಕಾನೂನು ಪ್ರಕಾರ ಏನು ಹೇಳ್ತಾರೆ? ಜವಾಬ್ದಾರಿ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ನೋಡ್ರಿ, ಜವಾಬ್ದಾರಿ ಇದೆ. ಈಗ ನೋಡ್ರಿ, ಎಥೆನಾಲ್ ಅದು ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲ ನೋಡಿ, ಇವತ್ತು ಅಲ್ಲಿನೂ ಸಹಿತ ಏನು ಒತ್ತಡ ತರುವಂತ ಡೆಫಿನೆಟ್ಲಿ. ಆದ್ರೆ ಎಲ್ಲವನ್ನೂ ನೀವು ಶಿಫ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ ನೋಡ್ರಿ, ಅದ್ರ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗ್ತಾ ಇದೆ ಮೇಲಿನ ಮಟ್ಟದಲ್ಲಿ. ಅದ್ರ ಬಗ್ಗೆನೂ ಸಹಿತ ಬಹುಶಃ ಎಥೆನಾಲ್ ಉಪಯೋಗ ಮಾಡಬೇಕಂತ ಫಸ್ಟ್ ಟೈಮ್ ಬರೋದು ಮೋದಿಯವ್ರ ಗೌರ್ಮೆಂಟ್ ಬಂದ ಮೇಲೆ. ಈ 20% ಇರಲಿ 30% ಇರಲಿ, ಮೊದಲು ಎಥೆನಾಲ್ ತೊಗೊಂತಿದ್ದಿಲ್ಲ. ಅಲ್ಲಲ್ಲ, ಅದಕ್ಕೆ ನಂಗೆ ಡಾಕ್ಯುಮೆಂಟ್ ಕೊಡ್ರಿ. ಏನಾಗಿದೆ ಸಿದ್ದರಾಮಯ್ಯ ನಂಗೆ ನಾ ಮಾತಾಡೋದಿಲ್ಲ. ಅಲ್ಲಿ ಅಷ್ಟು ತೊಗೊಂತಾರೆ, ಇಲ್ಲಿ ಅಷ್ಟು. ಒಂದು ಪಾಲಿಸಿ ಅಂದ್ರೆ ಒಂದು ಪಾಲಿಸಿ ಎಲ್ಲ ಕಡೆ ಅಪ್ಲೈ ಆಗ್ತದೆ. ಸಿದ್ದರಾಮಯ್ಯ ಸುಮ್ಮನೆ ಅನ್ನೆಸರಿ ಅಲಿಗೇಷನ್ಸ್ ಮಾಡೋದು. ಅದಕ್ಕೆ ನಾವು ಹೇಳ್ತೀನಿ, ಎಥೆನಾಲು ಮೊದಲು ಎಥೆನಾಲ್ ಉಪಯೋಗ ಮಾಡಿದ್ದು ವೇಸ್ಟ್ ಅಂತ ಚೆಲ್ತಿದ್ರು ಶುಗರ್ ಫ್ಯಾಕ್ಟ್ರಿಯವರು. ಆದ್ರೀಗ ಎಥೆನಾಲ್ಗೆ ಪಾಲಿಸಿ ಮಾಡಿ ಅದನ್ನು ಖರೀದಿ ಮಾಡಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ಗೆ ಮಿಕ್ಸ್ ಮಾಡುವಂಥ ಸ್ಟಾರ್ಟ್ ಆಗಿದ್ದೆ ಮೋದಿ ಸರ್ಕಾರ ಬಂದ ಮೇಲೆ. ಇಲ್ಲಿಕಂದ್ರೆ ಅದಕ್ಕೆ ಇಲ್ಲೇ ಇಲ್ಲ, ಯೂಸ ಇರಲಿಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅಲ್ಲೇನು ಕೇಂದ್ರ ಸರ್ಕಾರ ಇನ್ನೊಂದು ಸ್ವಲ್ಪ ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಒತ್ತಾಯ ಮಾಡುವಂತ. ಡೆಫಿನೆಟ್ಲಿ ರಿಕವರಿ ಅಲ್ರಿ, ರಿಕವರಿ ಅಲ್ಲ ಅದು ಹಾಂ ನಾವು ಒಂದು ಹೇಳ್ತೀನಿ, ಶಿವಣ್ಣ ಪಾಟೀಲ್ ಮೊದಲು ಈ ಕಾನೂನೆಲ್ಲ ಸ್ಟಡಿ ಮಾಡ್ಕೊಳ್ಳಿ, ಕುಂತು ಡಿಸ್ಕಷನ್ ಮಾಡಲಿ. ಈಗ ಪಾರ್ಲಿಮೆಂಟ್ ಸೆಷನ್ ನಡೀತದೆ, ಮುಖ್ಯಮಂತ್ರಿನೂ ಬರಲಿ, MP ಗಳು ಭೇಟಿ ಆಗಲಿ, ಇಲ್ಲಿಂದ ಮೋದಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಕೊಡಬೇಕು, ಇತ್ತೀಚೆಗೆ ಅವ್ರು ಭೇಟಿಯಾಗಿದ್ದು ಏನದ ಎಲ್ಲ ಕೊಡಲಿ. ಅಲ್ಲಿ ನೋಡ್ರಿ, ಒಂದು ನಾನು ಹೇಳ್ತಿಲ್ಲ, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಲೀಡ್. ನೋಡಿ, ನಾನು ಇಂಡಿವಿಜುವಲ್ ಏನು ಪ್ರಯತ್ನ ಮಾಡಬೇಕು ನಾನು ಮಾಡ್ತಾ ಇದ್ದೇನೆ. ಈ ಭಾಗದ ಇಶ್ಯೂ ಬಗ್ಗೆ ಮಾಡ್ತಾ ಇದ್ದೇನೆ. ಆದರೆ ಇವತ್ತೇನು ಈ ಕಾಮನ್ ಇಶ್ಯೂಸ್ ಇರ್ತಾವಲ್ಲ, ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಇದ್ದಾಗ MP ಗಳ ಮೀಟಿಂಗ್ ತೊಗೊಂಡಿದ್ದೀನಿ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಹೋಗಿ ಭೇಟಿಯಾಗಿದ್ದೇನೆ. ಅದೇ ರೀತಿ ಇವತ್ತು ಪಾರ್ಲಿಮೆಂಟ್ ನಡೆದಾಗ ಬರಬೇಕು, ಅಲ್ಲಿನೂ ಲಾಬಿ ಮಾಡೋದಂತೆ, ಒತ್ತಾಯ ಮಾಡೋದಂತೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ಹಿಂದೇಟು ಇಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಸಲುವಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಎಲ್ಲದಕ್ಕೂ ಮೇಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥದ್ದು ಹೇಳ್ತೇನೆ ನಾನು. ಮತ್ತೆ ಇದ್ರ ಎದ್ರದ್ದು ಹಾಂ ಬರ್ತೀನಿ. ಈಗ ಏನಾಗಿದೆ ನೋಡ್ರಿ, ಒಂದು ಮೀಟಿಂಗ್ ಮಾಡೋದು ಅಧಿಕಾರಿ ಜೊತೆ ಅದು ಆಗದೇ ಇದ್ದಾಗ, ಅಧಿಕಾರಿ ಜೊತೆ ಪರ್ಸನಲಿ ಮಾತಾಡ್ತಾ ಇದ್ದಾಗ, ಮಂತ್ರಿಗಳು ಬಂದಾಗ ಅದನ್ನ ರೆಸ್ಪಾನ್ಸ್ ಕೊಡದೇ ಇದ್ದಾಗ ಈ ಪತ್ರ ಮುಖೇನ ಒತ್ತಡ ತರುವಂಥ ಕೆಲಸ ನಾನು ಮಾಡ್ತೀನಿ. ನೋಡ್ರಿ, ನಾವು ಅವರು ಉತ್ತರ ಕೊಡೋದಿಲ್ಲ. ಸರ್ಕಾರ ಸತ್ತು ಹೋಗಿದೆ ಅಂತಂದ್ರು ಅದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡೋದಂತ ಆ ಪ್ರಯತ್ನ ಮಾಡಕತ್ತೀನಿ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಈಗ ಇವರು ಬಿಹಾರ್ ಇಲೆಕ್ಷನ್ SIR ಮಾಡಿದ್ರಿಂದ ಮತ್ತು ಎಲ್ಲ ಕಡೆ SIR ಅಪೋಸ್ ಮಾಡಕತ್ತಾರೆ ಮತ್ತು ಚುನಾವಣಾ ಆಯೋಗದ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು. ನಾನು ಹೇಳ್ತೀನಿ, ಇವತ್ತು ಇಲ್ಲಿವರೆಗೆ ಯಾವುದಾದ್ರೂ ಎಲ್ಲರೂ ಇಲೆಕ್ಷನ್ ಸೋತಿದ್ರೆ ಒಬ್ಬ ಕ್ಯಾಂಡಿಡೇಟ್, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಒಂದು ಇಲೆಕ್ಷನ್ ಪಿಟಿಷನ್ ಯಾಕೆ ಮಾಡಿಲ್ಲ? ಇದೆಲ್ಲ ರೀಸನ್ಸ್ ಇಟ್ಕೊಂಡು. ಮತ್ತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ, ಏನಂದರೆ SIR ಮಾಡುವಂಥ ಅಧಿಕಾರ ಅವ್ರಿಗಿದೆ. ಅಲ್ಲೇನಾದರೂ ಎಕ್ಸೆಸ್ಸು ಮತ್ತೊಂದು ಆದರೆ ನಾನು ಗಮನ ತೊಗೊಂಬರ್ರಿ, ಅದನ್ನು ಬ್ಯಾನ ಮಾಡಿರಿ, ಮಾಡಬಾರಂತ ಹೋಗಿದ್ರು ಕೋರ್ಟಿಗೆ. ಇಲ್ಲ, ಅವ್ರಿಗೆ ಅಧಿಕಾರ ಇದೆ ಅನ್ನುವಂಥ ಒಬ್ಬರ ಒಂದು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿ ಇಲ್ಲ.